ಇಷ್ಟು ದಿನಗಳ ಕಾಲ ತಮಿಳುನಾಡಿನಲ್ಲಿ ವಿಜಯ್ ನಟನೆಯ ಸಿನಿಮಾ ಸೂಪರ್ ಹಿಟ್ ಆಗ್ತಾ ಇತ್ತು, ಬ್ಲಾಕ್ ಬಸ್ಟರ್ ಆಗ್ತಾ ಇತ್ತು. ಈಗ ವಿಜಯ್ ಸ್ಥಾಪಿಸಿದಂತಹ ಪಕ್ಷ ಟಿವಿಕೆ ಕಮಾಲನ್ನ ಮಾಡಿದೆ. ಮೊದಲ ಚುನಾವಣೆಯಲ್ಲಿಯೇ ಬ್ಲಾಕ್ ಬಸ್ಟರ್ ಆಗಿದೆ. ಬಹುಮತ ಸಿಗದಿದ್ರೆ ಸಣ್ಣ ಸಣ್ಣ ಪಕ್ಷಗಳ ಬೆಂಬಲವನ್ನ ಪಡೆಯೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಬೆಂಬಲವನ್ನ ವಿಜಯ್ ತಂದೆ ಕೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮಿಳುನಾಡಿನ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ತಮಿಳುನಾಡಿನಲ್ಲಿ ವಿಜಯ್ ಬ್ಲಾಕ್ ಬಸ್ಟರ್ ಅನ್ನು ಬಾರಿಸಿರುವಂತಹದ್ದು. ಮೊದಲ ಎಂಟ್ರಿ, ಮೊದಲ ಚುನಾವಣೆ, ನಂಬರ್ 1 ಪಕ್ಷವಾಗಿ ಹೊರಹೊಮ್ಮಿದೆ ಟಿವಿಕೆ. ಈ ಮೂಲಕ ತಮಿಳುನಾಡಿನಲ್ಲಿ ವಿಜಯ್ ಸುನಾಮಿಯನ್ನೇ ಸೃಷ್ಟಿಸಿದ್ದಾರೆ. ಗಿಲ್ಲಿ ಅಬ್ಬರಕ್ಕೆ ಡಿಎಂಕೆ ಸೂರ್ಯ ಮುಳುಗಿರುವಂತಹದ್ದು. ತಮಿಳುನಾಡಿನಲ್ಲಿ ಎಂಜಿಆರ್, ಜಯಲಲಿತಾ ಬಳಿಕ ಮತ್ತೊಬ್ಬ ಸ್ಟಾರ್ ರಾಜಕಾರಣಿಯ ಉದಯವಾಗಿದೆ. ವಿಜಯ್ ವಿಶಾಲ್ಗೆ ತಮಿಳುನಾಡಿನ ಜನ ಫಿದಾಗ್ ಹೋಗಿದ್ದಾರೆ. ತಮಿಳುನಾಡಿನ 80 ನಗರ ಪ್ರದೇಶಗಳಲ್ಲಿ ವಿಜಯ್ ಪಕ್ಷ ಅಬ್ಬರಿಸಿದೆ. ವಿಜಯ್ ಕೈ ಹಿಡಿದಿದ್ದಾರೆ ಯುವ ಮತದಾರರು ಅನ್ನೋದು ಗೊತ್ತಾಗ್ತಾ ಇದೆ. ದಳಪತಿಗೆ ಜೈ ಎಂದಿದ್ದಾರೆ ಮಹಿಳಾ ಮತದಾರರು. ಇವೆಲ್ಲವೂ ಕೂಡ ಡಿಎಂಕೆ, ಅಣ್ಣಾ ಡಿಎಂಕೆ ಹಿನ್ನಡೆ ಆಗೋದಕ್ಕೂ ಕೂಡ ಪ್ರಮುಖ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ದಳಪತಿ ವಿಜಯ್ ಯಾವಾಗ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು ಅವರು ಕಂಡಂತಹ ಕಷ್ಟಗಳು ಅಷ್ಟಿಷ್ಟಲ್ಲ, ಬಂದಂತಹ ಅಡೆತಡೆಗಳು ಅಷ್ಟಿಷ್ಟಲ್ಲ. ಅವೆಲ್ಲವನ್ನೂ ಕೂಡ ದಾಟಿ ತಮಿಳುನಾಡಿನಲ್ಲಿ ವಿಜಯ್ ಕಮಾಲ್ ಮಾಡಿದ್ದೆ ಹೇಗೆ ಅಂತ ಹೇಳಿ ರವೀಶ್. ಪ್ರಮುಖವಾಗಿರ್ತಕ್ಕಂಥದ್ದು ಭಾರತದ ಚುನಾವಣೆಯಲ್ಲಿ ಈ ರೀತಿಯ ಅಚ್ಚರಿ ಎಂಟ್ರಿ ಇದು ಮೊದಲೇನಲ್ಲ. ಅಂದರೆ ತೆಲುಗು ದೇಶಂ ಪಕ್ಷವನ್ನು ಕಟ್ಟಿದಂತಹ ಸಂದರ್ಭದಲ್ಲಿ NTR ಅವರು ಕೂಡ 9 ತಿಂಗಳಲ್ಲೇ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ಯಶಸ್ಸನ್ನು ಕಂಡಿದ್ರು. ಅಂದರೆ 294 ಸೀಟ್ಗಳಲ್ಲಿ ಬರೋಬ್ಬರಿ 194ರಿಂದ 200 ಸೀಟ್ಗಳಷ್ಟು NTR ಅವರು ಆ ಒಂದು ಸಂದರ್ಭದಲ್ಲಿ ಗೆಲುವನ್ನು ಸಾಧಿಸೋದ್ರ ಮೂಲಕ 9 ತಿಂಗಳಲ್ಲೇ ಆ ಒಂದು ಅದ್ಭುತ ಯಶಸ್ಸನ್ನು ಕಂಡಿದ್ರು. ಆ ಸಂದರ್ಭದಲ್ಲಿ ಮಗು ಜನನ ಆಗಿದೆ ಅಂತ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಭಾರತದ ರಾಜಕಾರಣದಲ್ಲಿ ಅದನ್ನು ಮಾತನಾಡ್ಕೊಳ್ತಾ ಇದ್ರು. ಈಗ ತಮಿಳುನಾಡು ಮಟ್ಟಿಗೆ ಎಲ್ಲೋ ಒಂದು ಕಡೆ ವಿಜಯ್ ಅವರ ಈ ಒಂದು ಅಭೂತಪೂರ್ವ ಗೆಲುವೇನಿದೆ ಇದು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳನ್ನು ಒಂದು ರೀತಿಯಲ್ಲಿ ಹುಟ್ಟು ಹಾಕಿರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥ ವಿಜಯ್ ಎಲ್ಲೋ ಒಂದು ಕಡೆ ಏನೋ ಒಂದು ರೀತಿ ನಾನು ಸ್ಟಾರ್ ಆಕ್ಟರ್ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಎಂಟ್ರಿಯನ್ನು ಕೊಟ್ಟಿಲ್ಲ. ಗ್ರೌಂಡಲ್ಲಿ ಅಂಡರ್ ಕರೆಂಟಲ್ಲಿ ಏನೆಲ್ಲ ಇರುತ್ತೆ ಅದನ್ನು ಒಂದು ರೀತಿಯಲ್ಲಿ ಸರ್ವೆ ಮಾಡಿಸೋದ್ರ ಮೂಲಕ ವಿಜಯ್ ಅವರು ಈ ಒಂದು ಪೊಲಿಟಿಕ್ಸ್ಗೆ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಹಾಗಾಗಿ ಅವರೂ ಕೂಡ ಕಡಿಮೆ ಅವಧಿಯಲ್ಲಿ ಪಕ್ಷವನ್ನು ಕಟ್ಟೋದ್ರ ಮೂಲಕ ಎಲ್ಲ ಒಂದು ಕಡೆ ಇಷ್ಟು ದಿನಗಳ ಕಾಲ ಈ ಒಂದು ದ್ರಾವಿಡ ನಾಡಿನಲ್ಲಿ ಅಂದರೆ DMK, AADMK ಏನು ತಮ್ಮ ಆಧಿಪತ್ಯವನ್ನು ಸಾಧಿಸ್ತಾ ಇದ್ದು ಅದಕ್ಕೆ ಆಲ್ಟರ್ನೇಟ್ ಆಗಿರ್ತಕ್ಕಂಥದ್ದು TVK ಬಂದಿರತಕ್ಕಂಥದ್ದು. ಅಂದರೆ ಜನ ಈ 2 ಪಕ್ಷಗಳಿಂದ ಬೇಸತ್ತೋಗಿದ್ದಾರೆ, ರೋಸ್ ಹೋಗಿದ್ದಾರೆ ಅನ್ನೋದು ಎಲ್ಲ ಒಂದು ಕಡೆ ವಿಜಯ್ ಅವರು ಮಾಡಿಸಿರ್ತಕ್ಕಂಥ ಸರ್ವೆಗಳಲ್ಲಿ ಅದು ಸ್ಪಷ್ಟವಾಗಿತ್ತು. ಆ ಕಾರಣಗಳಿಗೋಸ್ಕರವಾಗಿ ಅವರು 9 ತಿಂಗಳ ಅವಧಿಯಲ್ಲಿ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಆ ಸ್ಟ್ರಾಟಜಿಗಳೊಂದಿಗೆ ಚುನಾವಣಾ ಕಣಕ್ಕೆ ಇಳಿದಂಥ ಪರಿಣಾಮವೇ ಈ ರೀತಿಯ ರಿಸಲ್ಟ್ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ತಮಿಳುನಾಡಿನಲ್ಲಿ ಈ ಒಂದು ಚಲನಚಿತ್ರ ರಂಗದವರಿಗೆ ಒಂದು ರೀತಿಯಲ್ಲಿ ಮಣೆ ಹಾಕೋದು ಇದೇನು ಹೊಸದೇನಲ್ಲ. ಯಾಕೆಂದರೆ DMK ಸ್ಥಾಪನೆ ಮಾಡಿದಂಥ ಅಣ್ಣಾ ದೊರೆಯವರು ಕೂಡ ಒಂದು ರೀತಿಯಲ್ಲಿ ಚಿತ್ರ ಸಾಹಿತಿ, ಚಿತ್ರಕಥೆನ ಬರೆದಂಥವ್ರೆ. ಕರುಣಾನಿಧಿಯವರು ಕೂಡ ಅದೇ ಸಾಲಕ್ಕೆ ಸೇರ್ತಾರೆ. ಹಾಗಾಗಿ ಅವರನ್ನ ಗೆಲ್ಲಿಸಿದ್ರು. ಜೊತೆಗೆ MGR ಆಗಿರ್ಬೋದು, ಜಯಲಲಿತಾ ಆಗಿರ್ಬೋದು ಅವರನ್ನು ಕೂಡ ಗೆಲ್ಲಿಸಿ CM ಸ್ಥಾನಕ್ಕೆ ಏರಿಸಿದ್ರು. ಈಗ ಅದು ವಿಜಯ್ ಅವರ ಒಂದು ಪಾಲಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಭಾರತದ ಮಟ್ಟಿಗೆ ಇವತ್ತು ಆ ಒಂದು ತಮಿಳುನಾಡು ಚುನಾವಣೆಯ ಗೆಲುವು ಜೊತೆಗೆ ಪಶ್ಚಿಮ ಬಂಗಾಳದ ಗೆಲುವು ಒಂದು ರೀತಿಯಲ್ಲಿ ಬೇರೆ ರೀತಿಯ ಕ್ರಾಂತಿ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಹಾಗಾಗಿ ವಿಜಯ್ ಅವರು ಇನ್ನೇನು ಒಂದು ಅಧಿಕಾರವನ್ನು ಹಿಡಿಯೋದಕ್ಕೆ ಒಂದು 5-6-7 ಸೀಟ್ಗಳು ಒಂದು ರೀತಿಯಲ್ಲಿ ಅವರಿಗೆ ಒಂದು ಶಾರ್ಟೇಜ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದನ್ನ ಯಾವೆಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನ ಸೇರಿಸ್ಕೊಂಡು ಸರ್ಕಾರ ರಚನೆ ಹೇಗೆ ಮಾಡ್ತಾರೆ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, DMK ಮತ್ತು AADMK ಇಷ್ಟು ದಿನಗಳ ಕಾಲ 2 ಪಕ್ಷಗಳೇ 1967ರಿಂದ ಏನು ಆಡಳಿತವನ್ನು ನಡೆಸ್ತಾ ಇತ್ತು ಅದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಯಂಗ್ ಫೇಸ್ ಬೇಕು ಅಂತೇಳಿ ಮಹಿಳೆಯರಾಗಿರ್ಬೋದು ಮತ್ತೆ ಯುವ ಮತದಾರರು ಎಲ್ಲರೂ ಕೂಡ ಶಿಫ್ಟ್ ಆಗಿರ್ತಕ್ಕಂಥದ್ದು ಈ ಒಂದು ಚುನಾವಣಾ ಫಲಿತಾಂಶದಿಂದ ಸ್ಪಷ್ಟವಾಗಿ ಗೋಚರಿಸುತ್ತೆ. ಪ್ರೇಮ್,